ಸ್ನೇಹಿತರೆ ನಮಸ್ಕಾರ. ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ತಕ್ಕಂತಹ ಪಕ್ಷಿ ಯಾವುದಿರ್ಬೋದು ಗೆಸ್ ಮಾಡ್ತೀರಾ? 2023ರ ಜನವರಿ ತಿಂಗಳಲ್ಲಿ ಕನ್ನಡದ ಒಬ್ಬ ಪ್ರಖ್ಯಾತ ನಟರ ಫಾರ್ಮ್ ಹೌಸ್ನಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ದಾಳಿ ಇಟ್ಟು 4 ಪಕ್ಷಿಗಳನ್ನು ವಶಪಡಿಸ್ಕೊಳ್ತಾರೆ. ಆ ಫಾರ್ಮ್ ಹೌಸ್ನಲ್ಲಿ ಮಾಡಿರ್ತಕ್ಕಂತಹ ಒಂದು ವಿಡಿಯೋದಲ್ಲಿ ಈ ಹಕ್ಕಿಗಳು ಕಂಡಿದ್ದು ಅರಣ್ಯ ಇಲಾಖೆ ಅಧಿಕಾರಿಗಳ ಗಮನ ಸೆಳೆದು ಅರಣ್ಯ ಇಲಾಖೆ ಅಧಿಕಾರಿಗಳು ಹೋಗಿ ಪರಿಶೀಲಿಸಿ ನೋಡಿದಾಗ 4 ವಲಸೆ ಪಕ್ಷಿಗಳೆಂಬುದು ತಿಳಿದು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಹಾಗೂ ತಿದ್ದುಪಡಿ ಕಾಯ್ದೆ 2022ರ ಸೆಕ್ಷನ್ 9, 51 ಮತ್ತು 39 ಅಡಿಯಲ್ಲಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದರು. ಸ್ನೇಹಿತರೆ, ಈಗಲಾದರೂ ಗೊತ್ತಾಯ್ತಾ ಯಾವ ಪಕ್ಷಿಗಳಿರಬಹುದು ಅಂತ? ಈ ಪಕ್ಷಿಗಳಿಗೆ ಗುಜರಾತಿನಲ್ಲಿ ರಾಜಹಂಸ ಎಂದು, ಮರಾಠಿಯಲ್ಲಿ ಪಟ್ಟೆ ಕದಂಬ ಎಂದು, ಸಂಸ್ಕೃತದಲ್ಲಿ ಕದಂಬ ಹಂಸವೆಂದು ಕರೆಯುತ್ತಾರೆ. ಇಂಗ್ಲಿಷ್ನಲ್ಲಿ ಬಾರ್ ಹೆಡೆಡ್ ಗೂಸ್ ಅಂತಲೂ, ಕನ್ನಡದಲ್ಲಿ ಪಟ್ಟೆ ತಲೆಯ ಹೆಬ್ಬಾತು ಎಂದು ಕರೆಯುತ್ತಾರೆ. ಇಷ್ಟೆಲ್ಲ ಹೆಸರುಗಳಿರ್ತಕ್ಕಂತಹ ವಲಸೆ ಪಕ್ಷಿಯಾಗಿರುವ ಪಟ್ಟೆ ತಲೆಯ ಹೆಬ್ಬಾತುವಿನ ಬಗ್ಗೆ ಇಂದಿನ ಪಕ್ಷಿ ಪರಿಚಯದಲ್ಲಿ ತಿಳಿದುಕೊಳ್ಳೋಣ. ತಲೆಯ ಹೆಬ್ಬಾತು, ಇದರ ವೈಜ್ಞಾನಿಕ ಹೆಸರು ಅನ್ಸರ್ ಇಂಡಿಕಸ್ ಎಂದು. ಇವುಗಳ ಬಗ್ಗೆ ಪತ್ರಿಕೆಯಲ್ಲಿ ಹಲವಾರು ಅಂಕಣಗಳನ್ನು ನೋಡಿದ್ದೆ. ಇವುಗಳನ್ನು ಕುರಿತು ವೈಭವೀಕರಿಸಿ ಕೆಲವು ಪಕ್ಷಿ ತಜ್ಞರು, ಫೋಟೋಗ್ರಾಫರ್ಗಳು ಬರೆಯುತ್ತಿದ್ದಂತಹ ಅಂಕಣಗಳಲ್ಲಿ ಇವುಗಳ ವಿಶೇಷತೆಯನ್ನು ಕಂಡು ಹೌಹಾರಿದ್ದು ಕೂಡ ಇದೆ. ಇವುಗಳನ್ನು ಕನ್ನಡದಲ್ಲಿ ಪರ್ವತ ಹಕ್ಕಿ ಅಂತ ಕೂಡ ಕರೀತಾರಂತೆ. ಯಾಕೆ ಎಂಬುದನ್ನು ಮುಂದಿನ ವಿವರಣೆಯಲ್ಲಿ ತಿಳಿದುಕೊಳ್ಳೋಣ. 71 ಸೆಂಟಿಮೀಟರ್ನಿಂದ 76 ಸೆಂಟಿಮೀಟರ್ ಗಾತ್ರವನ್ನು ಹೊಂದಿರತಕ್ಕಂತಹ ಇವುಗಳು 1.87ರಿಂದ 3.2 kg ತೂಕವನ್ನು ಹೊಂದಿರುತ್ತವೆ. ನೆತ್ತಿಯಲ್ಲಿ 2 ಕಪ್ಪು ಪಟ್ಟಿಗಳನ್ನು ಹೊಂದಿವೆ. ಕುತ್ತಿಗೆ ಹಿಂದೆ ಮತ್ತು ಮುಂದೆ ಕಪ್ಪು ಬಣ್ಣದಿಂದ ಕೂಡಿದೆ. ಕೊಕ್ಕು ಹಳದಿ ಬಣ್ಣವನ್ನು ಹೊಂದಿದ್ದು ಹಸಿರು ಚಿಗುರನ್ನು ಮತ್ತು ಸಸ್ಯದ ಗೆಡ್ಡೆಗಳನ್ನು ತಿನ್ನಲು ಅನುಕೂಲವಾಗುವಂತೆ ಅದರ ಕೊಕ್ಕಿನ ತುದಿ ಕೊಕ್ಕೆಯಂತೆ ಚೂಪಾಗಿದ್ದು ಬಾಗಿದೆ. ರೆಕ್ಕೆ ಮತ್ತು ಹೊಟ್ಟೆ ಭಾಗ ಬೂದು ಬಣ್ಣದಿಂದ ಕೂಡಿದೆ. ಚಿಕ್ಕ ವರ್ತುಲಾಕಾರದ ಬಿಳಿ ಗೆರೆ ಹೊಟ್ಟೆ ಮತ್ತು ರೆಕ್ಕೆಯಲ್ಲಿದೆ. ಹೊಟ್ಟೆ ಮಸ್ಕು ಬೂದು ಬಣ್ಣ ಇದ್ದರೂ ಹೊಟ್ಟೆ ಭಾಗದ ಗರಿ ಬೂದು ಮಿಶ್ರಿತ ಕಂದು ಬಣ್ಣದಿಂದ ಕೂಡಿದೆ. ಕಾಲುಗಳು ಚಿಕ್ಕದಾಗಿದ್ದು ಹಳದಿ ಬಣ್ಣದಿಂದ ಕೂಡಿದೆ. ಕೋಳಿಗಳಿಗಿರುವಂತೆ ಚಿಕ್ಕ ಬೆರಳು ಇದೆ. ಅದರ ತುದಿ ಉಗುರುಗಳಿವೆ. ಕಾಲಲ್ಲಿ ಜಾಲಪಾದ ಇದೆ. ಇದರ ಸಹಾಯದಿಂದ ಇವುಗಳು ಈಜುತ್ತವೆ. ಉತ್ತರದ ಟಿಬೆಟ್, ಕಜಕಿಸ್ತಾನ, ಮಂಗೋಲಿಯಾ, ರಷ್ಯಾದ ಮಾರ್ಗವಾಗಿ ಬಂದು ಹಿಮಾಲಯದ ಪರ್ವತ ಶ್ರೇಣಿಯನ್ನು ದಾಟಿ ಭಾರತಕ್ಕೆ ಚಳಿಗಾಲದಲ್ಲಿ ವಲಸೆ ಬರುತ್ತವೆ. ಎವರೆಸ್ಟ್ ಪರ್ವತ ಶ್ರೇಣಿಯಷ್ಟು ಎತ್ತರದಲ್ಲಿ ಹಾರುತ್ತದೆಂದು ಉಪಗ್ರಹಗಳ ಅವಲೋಕನದಿಂದ ದೃಢವಾಗಿದೆ ಎಂದು ಕೂಡ ಹೇಳುತ್ತಾರೆ. ಈ ಪಕ್ಷಿಗಳ ಕೊರಳಿಗೆ ಜಿಯೋ ಟ್ಯಾಗನ್ನು ಹಸಿರು ಬಣ್ಣದಲ್ಲಿ ಅಳವಡಿಸಿರುವುದು ಕೂಡ ಕಂಡಿದೆ. ಇದರಿಂದ ಪಕ್ಷಿಗಳು ಎಲ್ಲಿಂದ ಎಲ್ಲಿಗೆ ವಲಸೆ ಹೋಗುತ್ತಿವೆ ಎಂಬುದು ಗೊತ್ತಾಗುತ್ತಿದೆ. ಫೋಟೋಗ್ರಾಫರ್ ಸಾದಿಕ್ ಕನಕಗಿರಿಯವರ ವಿಜಯ ಕರ್ನಾಟಕದಲ್ಲಿ ಪ್ರಕಟವಾದ ಅಂಕಣದಲ್ಲಿ ಅವರು ವಿವರಿಸಿರುವಂತೆ 2013ರಲ್ಲಿ ಟ್ಯಾಗ್ ಅಳವಡಿಸಿಕೊಂಡಿದ್ದಂತಹ ಒಂದು ಈ ಬಾರ್ ಹೆಡೆಡ್ ಗೂಸ್ ಪಕ್ಷಿಯು 2016ರಲ್ಲಿ ಭಾರತಕ್ಕೆ ಬಂದಿದ್ದು, ನಂತರ ಪುನಃ 2020ರಲ್ಲಿ 2ನೇ ಬಾರಿ ಇಲ್ಲಿಗೆ ವಲಸೆ ಬಂದಿತ್ತು ಎಂದು ಹೇಳುತ್ತಾರೆ. ಗದಗದ ಮಾಗಡಿ ಕೆರೆಯಲ್ಲಿ ಅವರು ಇದನ್ನು ಗಮನಿಸಿದ್ದಾರೆ. ಈ ಟ್ಯಾಗ್ನಿಂದ ಅದರ ತೂಕದ ಜೊತೆಗೆ ಭೇಟಿ ನೀಡಿರ್ತಕ್ಕಂತಹ ಪ್ರದೇಶಗಳ ಕುರಿತು, ಹಾಗೆ ಎಷ್ಟು ಬಾರಿ ಭಾರತಕ್ಕೆ ಬಂದಿದೆ, ಯಾವ ಮಾರ್ಗವಾಗಿ ಬಂದಿದೆ ಎಂಬ ಮಾಹಿತಿ ಕೂಡ ಗೊತ್ತಾಗುತ್ತದೆ. ಇನ್ನೊಂದು ವಿಶೇಷ ಮಾಹಿತಿ ಏನಪ್ಪ ಅಂತ ಹೇಳಿದ್ರೆ, ಇದು ಶುದ್ಧ ಸಸ್ಯಾಹಾರಿ ಪಕ್ಷಿಯಾಗಿದೆ. ಕೆರೆಯ ತುಂಬ ಓಡಾಡುವಂತಹ ಈ ಹಕ್ಕಿಗಳು ಮೀನು ತಿನ್ನುವುದಿಲ್ಲವೆಂಬುದು ವಿಶೇಷ. ನವೆಂಬರ್ ತಿಂಗಳ ನಂತರ ಮಂಗೋಲಿಯಾದಲ್ಲಿ ಮಂಜು ಕವಿದ ವಾತಾವರಣ ಇರೋದರಿಂದ ಅಲ್ಲಿನ ಸರೋವರಗಳು -10 ಡಿಗ್ರಿ ಸೆಲ್ಸಿಯಸ್ ತಲುಪೋದ್ರಿಂದ ಸರೋವರವು ಸಂಪೂರ್ಣ ಹೆಪ್ಪುಗಟ್ಟುತ್ತದೆ. ಹಾಗಾಗಿ ಬೆಚ್ಚಗಿನ ಸ್ಥಳಗಳಿಗೆ ಇವುಗಳು ವಲಸೆ ಬರುತ್ತವೆ. ನವೆಂಬರ್ನಿಂದ ಮಾರ್ಚ್ ವೇಳೆಗೆ ಇವುಗಳು ಮತ್ತೆ ತವರಿಗೆ ಮರಳುತ್ತವೆ. ಸರಿಸುಮಾರು 5ರಿಂದ 6 ತಿಂಗಳು ಭಾರತದಲ್ಲಿ ನೆಲೆಸಿ ತೆರಳುವ ವೇಳೆ ಸಂತಾನೋತ್ಪತ್ತಿಯನ್ನು ಮುಗಿಸಿಕೊಂಡು ಮರಿಗಳೊಂದಿಗೆ ತವರಿಗೆ ತೆರಳುತ್ತವೆ. ದೀಪ್ತಿ ಸಂಜೀವ್ ಅವರ ಬೆಂಗಳೂರು ಮಿರರ್ನಲ್ಲಿ ಪ್ರಕಟವಾಗಿರ್ತಕ್ಕಂತಹ ಒಂದು ಅಂಕಣದಲ್ಲಿರುವಂತೆ X90 ಎಂದು ಟ್ಯಾಗನ್ನು ಹೊಂದಿರತಕ್ಕಂತಹ ಒಂದು ಬಾರ್ ಹೆಡೆಡ್ ಗೂಸ್ ಪಕ್ಷಿಯ ವಿವರಣೆಯನ್ನು ಬಾಂಬೆ ನ್ಯಾಚುರಲ್ ಹಿಸ್ಟರಿ ಸೊಸೈಟಿ ಅವರಿಗೆ ಕಳಿಸಿ ಪಡೆದ ಮಾಹಿತಿಯಂತೆ ಈ ಹಕ್ಕಿ ಸುಮಾರು 4000
1900 ಕಿಲೋಮೀಟರ್ ದೂರದ ಮಂಗೋಲಿಯಾದಿಂದ ದಾವಣಗೆರೆಗೆ ಬಂದಿದ್ದು 2015ರಲ್ಲಿ ಈ ಫೋಟೋವನ್ನು ಇವರು ತೆಗೆದಿದ್ದಾರೆ. ಇಷ್ಟು ಮಾಹಿತಿಗಳು ಈ ಟ್ಯಾಗ್ನಿಂದ ಗೊತ್ತಾಗುತ್ತದೆ. ವಾಪಸ್ಸು ಹೋಗುವಾಗ ಟಿಬೇಟ್ ಅಥವಾ ಲಡಾಖ್ಗೆ ಹೋಗಿ ಅಲ್ಲಿ ಸಂತಾನೋತ್ಪತ್ತಿಯನ್ನು ಮಾಡುತ್ತವೆ. 25,000 ಅಡಿಗಳ ಮೇಲೆ ಇವುಗಳು ಹಾರಾಟವನ್ನು ಮಾಡುತ್ತವೆ. 100 ಮೈಲು 1 ಗಂಟೆಯಲ್ಲಿ ಇವುಗಳು ಕ್ರಮಿಸುತ್ತವೆ. ಸ್ನೇಹಿತರೆ, ಇವುಗಳದ್ದು ಇನ್ನೊಂದು ವಿಶೇಷ ಸ್ವಭಾವ ಇದೆ. ಏನಂತ ಹೇಳಿದ್ರೆ, ಚಳಿಗಾಲದ ಬೆಳೆಗಳಾಗಿರ್ತಕ್ಕಂಥ ಭತ್ತ, ಗೋಧಿ, ಕಡಲೆ, ಜೋಳ, ಚಿಗುರೆಲೆ, ದವಸ ಧಾನ್ಯಗಳನ್ನು ತಿಂದು ತನ್ನ ದೇಹದ ಉಷ್ಣತೆಯ ಆರೋಗ್ಯವನ್ನು ಸರಿಯಾಗಿ ಕಾಪಾಡಿಕೊಳ್ಳುತ್ತವೆ. ನೀರಿನಲ್ಲಿ ಹೆಚ್ಚು ಸಮಯವನ್ನು ಕಳೆಯದೆ ಭೂವಾಸಿಗಳಾಗಿರುವುದೇ ಇವುಗಳ ವಿಶೇಷ. ನೀರಿನಲ್ಲಿ ಮತ್ತು ನೀರಿನ ಹತ್ತಿರದ ಹಸಿರು ಹೊಲಗಳಲ್ಲಿ ಹೆಚ್ಚಿನ ಆಹಾರವನ್ನು ಪಡೆಯುತ್ತವೆ. ಬಹುದೂರದಿಂದ ಚಳಿಗಾಲದಲ್ಲಿ ಬಂದ ಇವುಗಳು ನೀರಿನ ಹೊಂಡ, ಕೆರೆ, ಸರೋವರದ ತೀರದ ಹಸಿರು ಬಯಲು ಇಂಥವುಗಳಲ್ಲಿ ನೆಲೆ ನಿಲ್ಲುತ್ತವೆ. ವಿಶ್ರಾಂತಿ ಪಡೆಯುವಾಗ ಜಲಕ್ರೀಡೆ, ನೀರಾಟ, ನೀರಿನಲ್ಲಿ ಈಜಾಟ ಹಾಕಿ ತಳದ ಕೆಸರಿನಲ್ಲಿರ್ತಕ್ಕಂತಹ ಜಲಸಸ್ಯಗಳ ಚಿಗುರು, ಗಡ್ಡೆ, ಬೀಜಗಳನ್ನು ತಿನ್ನುತ್ತವೆ. ಗದಗ ಜಿಲ್ಲೆಯ ಮಾಗಡಿ ಕೆರೆಯ ಸುತ್ತಮುತ್ತಲಿನ ಪ್ರದೇಶವನ್ನು ಈ ಹೆಬ್ಬಾತುಗಳಿಗಾಗಿಯೇ ಮೀಸಲಿಡಲಾಗಿದೆಯಂತೆ. ಇದರಿಂದ ಇಂತಹ ವಲಸೆ ಪಕ್ಷಿಗಳ ಉಳಿವಿಗೆ ಅನುಕೂಲಕರವಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಕರ್ನಾಟಕದಲ್ಲಿ ದೀರ್ಘಕಾಲದ ಮಳೆಗಾಲ ಕೂಡ ಪಕ್ಷಿಗಳ ವಲಸೆಯ ಮೇಲೆ ಪ್ರತಿಕೂಲ ಪರಿಣಾಮವನ್ನು ಬೀರಿದೆ. ನೀರಿನ ಪ್ರದೇಶಗಳು ತುಂಬಿ ತುಳುಕುತ್ತಿರುವುದರಿಂದ ಹಾಗೂ ನಿರಂತರ ಮಳೆಯಿಂದಾಗಿ ಆಹಾರ ಪೂರೈಕೆ ಸರಪಳಿಯಲ್ಲಿನ ಅಡಚಣೆಯಿಂದಾಗಿ 35% ವಲಸೆ ಬರುವಂತಹ ಹಕ್ಕಿಗಳು, ಜೌಗು ಪ್ರದೇಶದ ಹಕ್ಕಿಗಳು ತಮ್ಮ ಆಗಮನವನ್ನು ಮುಂದೂಡಿವೆ ಹಾಗೂ ಬರುವಂತಹ ಜಾಗಗಳನ್ನು ಬದಲಾಯಿಸಿವೆ. ಪಕ್ಷಿ ತಜ್ಞರು ಅಭಿಪ್ರಾಯಪಡುವಂತೆ ಇಂತಹ ಹಾಟ್ಸ್ಪಾಟ್ಗಳಲ್ಲಿ ವಲಸೆ ಹಕ್ಕಿಗಳ ಸಂಖ್ಯೆಯಲ್ಲಿ ತೀವ್ರ ಕುಸಿತವನ್ನು ಕಂಡಿದ್ದೇವೆ ಎಂದು ಹೇಳುತ್ತಾರೆ. ಇದಕ್ಕೆ ಕಾರಣ ಅತಿವೃಷ್ಟಿಯೇ ಆಗಿರಬಹುದು ಎಂದು ಕೂಡ ಅಭಿಪ್ರಾಯಪಡುತ್ತಾರೆ. ಸ್ನೇಹಿತರೆ, ಕಡಿಮೆ ಆಕ್ಸಿಜನ್ ಇರತಕ್ಕಂತಹ ಪ್ರದೇಶಗಳಲ್ಲಿ ಇವುಗಳು ಹೆಚ್ಚು ಆಳ ಮತ್ತು ಪರಿಣಾಮಕಾರಿಯಾಗಿ ಉಸಿರಾಡುತ್ತವೆ. ಇದು ಪರಿಸರದಿಂದ ಆಮ್ಲಜನಕದ ಹೀರಿಕೊಳ್ಳುವಿಕೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಹಾಗಾಗಿಯೇ ಇವುಗಳು ಮೌಂಟ್ ಎವರೆಸ್ಟ್ ಅಂತಹ ಅತ್ಯುನ್ನತ ಪರ್ವತಗಳ ಮೇಲಿಂದ ಹಾರಿ ಬರಲು ಇದು ಅನುಕೂಲಕರವಾಗಿದೆ. ಹಾಗೆಯೇ ಇತರ ಬಾತುಕೋಳಿಗಳಿಗಿಂತ ಇವುಗಳ ರೆಕ್ಕೆ ಪ್ರದೇಶ ಹೆಚ್ಚು ವಿಸ್ತಾರವನ್ನು ಹೊಂದಿದೆ. ಹಾಗಾಗಿ ಅವುಗಳು ಅತಿ ಎತ್ತರದಲ್ಲಿ ಹಾರಾಟ ಮಾಡಲು ಅನುಕೂಲವಾಗಿದೆ. ಇಂತಹ ಅತಿಥಿಗಳನ್ನು ಉಳಿಸಿಕೊಳ್ಳುವುದು ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಗದಗದ ಮಾಗಡಿ ಕೆರೆಯಂತೆಯೇ ಮೈಸೂರಿನ 16 ಕೆರೆಯಲ್ಲಿ ಕೂಡ ಇವುಗಳು ಹೆಚ್ಚಾಗಿ ಈ ಹಿಂದೆ ಆಗಮಿಸುತ್ತಿದ್ದವು. ಆದರೆ ಈ ವರ್ಷಗಳಿಗೆ ಹೋಲಿಕೆ ಮಾಡಿದರೆ ಅವುಗಳ ಸಂಖ್ಯೆ ಗಣನೀಯವಾಗಿ ಇಳಿಕೆಯಾಗುತ್ತಿದೆ ಎಂದು ನಾನು ಅಲ್ಲಿಗೆ ಭೇಟಿ ನೀಡಿದ್ದಾಗ ಅಲ್ಲಿನ ಫೋಟೋಗ್ರಫಿಗೆ ಬಂದಿರತಕ್ಕಂತಹ ಪಕ್ಷಿ ತಜ್ಞರು ಈ ಕುರಿತು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಹಾಗೂ ಸ್ಥಳೀಯರು ಕೂಡ ಈ ಮಾಹಿತಿಯನ್ನು ತಿಳಿಸಿದ್ದಾರೆ. ಕೆರೆಯ ಅಕ್ಕಪಕ್ಕಗಳಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳು ಕೂಡ ನಡೆಯುತ್ತಿರುವುದು ಮೇಲ್ನೋಟಕ್ಕೆ ಗಮನಕ್ಕೆ ಬಂದಿದೆ. ಇವುಗಳನ್ನು ತಡೆಯುವುದು ಕೇವಲ ಅರಣ್ಯ ಇಲಾಖೆ ಅಥವಾ ಪೊಲೀಸ್ ಸಿಬ್ಬಂದಿ ಇಂಥವರ ಕರ್ತವ್ಯ ಮಾತ್ರವಾಗಿರದೆ ಸ್ಥಳೀಯ ಗ್ರಾಮಸ್ಥರ, ವಿದ್ಯಾರ್ಥಿಗಳ, ಸಾರ್ವಜನಿಕರ ಎಲ್ಲರ ಒಗ್ಗೂಡುವಿಕೆಯಿಂದ ಇಂತಹ ಚಟುವಟಿಕೆಗಳನ್ನು ತಡೆಯಬಹುದು. ಕರ್ನಾಟಕದಲ್ಲಿ ಬಹುಮುಖ್ಯವಾಗಿ ಬಾಗಲಕೋಟೆ ಜಿಲ್ಲೆಯ ಆಲಮಟ್ಟಿ ಹಿನ್ನೀರು, ಬಳ್ಳಾರಿಯ ಅಂಕಸಮುದ್ರ, ಮೈಸೂರಿನ 16 ಕೆರೆ, ಉತ್ತರ ಕನ್ನಡ ಜಿಲ್ಲೆಯ ಅತ್ತಿವೇರಿ ಪಕ್ಷಿಧಾಮ, ಬೀದರ್ನ ಕಾರಂಜ ಹಿನ್ನೀರು, ಯಾದಗಿರಿಯ ಬೋನಾಲ್ ಕೆರೆ, ಉಡುಪಿಯ ಕೋಡಿಬೆಂಗ್ರೆ ಬೀಚ್ ಬಹುಮುಖ್ಯವಾಗಿ ಕರ್ನಾಟಕದ ವಲಸೆ ಪಕ್ಷಿಗಳ ತಾಣಗಳಾಗಿವೆ. ಇಂತಹ ತಾಣಗಳನ್ನು ರಕ್ಷಿಸಬೇಕು, ಮುಂದಿನ ಪೀಳಿಗೆಯವರಿಗೆ ಪರಿಚಯಿಸಬೇಕು ಎನ್ನುವ ಧ್ಯೇಯದೊಂದಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಪಕ್ಷಿಯ ವಿವರಣೆಯೊಂದಿಗೆ ಬರ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ, ಟೇಕ್ ಕೇರ್, ಬಾಯ್ ಬಾಯ್.